ಸಿಎಂ ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ನಮ್ಗೆಲ್ಲ ಮೋದಿನೇ. ಅವರಿಂದ ನಮ್ಮ ಭಾರತ ದೇಶ ಡೆವಲಪ್ ಆಗ್ತಾ ಇದೆ. ಲಾಸ್ಟ್ ಟೈಮ್ ಇವ್ರು ಮನಮೋಹನ್ ಸಿಂಗ್ ಇರ್ಬೇಕಾದ್ರೇನು 7ನೇ ಸ್ಥಾನದಲ್ಲಿ ಇದ್ದಿದ್ದು ನಮ್ಮ ದೇಶ ಇವಾಗ 3ನೇ ಸ್ಥಾನಕ್ಕೆ ಬಂದಿದೆ. GST ಇಂದ ಏನೂ ತೊಂದರೆ ಆಗ್ತಿಲ್ಲ ಮೇಡಮ್. GST ಇಂದ ಅವ್ರು ಏನ್ ಮಾಡ್ತಾ ಇದಾರೆ ಇಲ್ಲಿ, ಅವ್ರೇನು ಅವ್ರ ಮನೆಗೆ ತಗೊಂಡ್ ಹೋಗ್ತಾ ಇದ್ರಲ್ವಲ್ಲ. ಇವಾಗ ಎಷ್ಟೋ ಜನ ಬಡವರು ತೊಂದರೆನಲ್ಲಿದ್ದಾರೆ, ಅವ್ರಿಗೆಲ್ಲ ಸಹಾಯ ಮಾಡೋಕೆ ಅವ್ರಿಗೆ ಮನ್ಸು ಬರಲ್ಲ. ಬಟ್ ಮೋದಿಜಿ ಅಂಥದ್ದೇನು 800 ಕೋಟಿ 1000 ಕೋಟಿಯನ್ನು ಶೇಖರಣೆ ಮಾಡಿ ಇಟ್ಕೊಂಡಿಲ್ವಲ್ಲ ಬ್ಯಾಂಕಲ್ಲಿ. ಅವರು ಮನಮೋಹನ್ ಸಿಂಗ್ ಇರ್ಬೇಕಾದ್ರೆ ಏನ್ ಡೆವಲಪ್ಮೆಂಟ್ ಇಲ್ಲ. ನಮ್ಮ ಮೋದಿಜಿ ಬರೋದ್ರಿಂದ ನಮ್ಮ ದೇಶ ಉದ್ಧಾರ ಆಗುತ್ತೆ. ರಾಹುಲ್ ಗಾಂಧಿ ಒಂದ್ಸಲಿ ಅವ್ರು ಆಗ್ಬೇಕು. ಇರ್ಲಿ ಬಿಡಿ, ಏನು ಅಂದ್ರೆ ಅವ್ರ ತಂದೆ ಎಲ್ಲ ಹೆಂಗಿದಾರ, ಅವ್ರ ತಾಯಿ ಎಲ್ಲ ಹೆಂಗಿದಾರ, ಇವ್ರು ಆಗ್ಬೇಕು ಒಂದ್ಸಲಿ. ನೆಕ್ಸ್ಟ್ ಸಿಎಂ ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ನಮ್ಗೆಲ್ಲ ಮೋದಿನೇ. ಯಾಕೆ ಸರ್? ಅವರಿಂದ ನಮ್ಮ ಭಾರತ ದೇಶ ಡೆವಲಪ್ ಆಗ್ತಾ ಇದೆ. ಲಾಸ್ಟ್ ಟೈಮ್ ಇವ್ರು ಮನಮೋಹನ್ ಸಿಂಗ್ ಇರ್ಬೇಕಾದ್ರೇನು 7ನೇ ಸ್ಥಾನದಲ್ಲಿ ಇದ್ದಿದ್ದು ನಮ್ಮ ದೇಶ ಇವಾಗ 3ನೇ ಸ್ಥಾನಕ್ಕೆ ಬಂದಿದೆ. ನೆಕ್ಸ್ಟ್ PM ಇದ್ರೆ ಇನ್ನೂ ಡೆವಲಪ್ಮೆಂಟ್ ಆಗ್ಬೋದು. ಅವರು ನಮಗ್ ಬಂದ್ಬಿಟ್ಟು ಮೋದಿಜಿನೇ ಬೇಕು. ಈ ಕರ್ನಾಟಕ ಇದು ರಾಹುಲ್ ಗಾಂಧಿ ಎಲ್ಲ ಸುಮ್ಮನೆ ವೇಸ್ಟ್. ಕರ್ನಾಟಕ ಸರ್ಕಾರ ಸುಮ್ಮನೆ ಜನಗಳಿಗೆ ಆಸೆ ತೋರಿಸ್ಬಿಟ್ಟು ಮೋಸ ಮಾಡೋ ಸರ್ಕಾರ. GST ನಿಮ್ಗೆ ತೊಂದರೆ ಆಗ್ತಾ ಇಲ್ವಾ? GST ಇಂದ ಏನೂ ತೊಂದರೆ ಆಗ್ತಿಲ್ಲ ಮೇಡಮ್. GST ಇಂದ ಅವ್ರು ಏನ್ ಮಾಡ್ತಾ ಇದಾರೆ ಇಲ್ಲಿ, ಅವ್ರೇನು ಅವ್ರ ಮನೆಗೆ ತಗೊಂಡ್ ಹೋಗ್ತಾ ಇದ್ರಲ್ವಲ್ಲ. ಇವಾಗ ನೋಡಿ, ಒಬ್ಬೊಬ್ಬರು ರಾಜ್ಯ ಸರ್ಕಾರ ಹತ್ರ ಎಷ್ಟೋ ಜನ ರಾಜಕೀಯವ್ರದವ್ರ ಎಷ್ಟೋ ಕೋಟಿ ಗಟ್ಟಲೆ ಅನಗಲ್ಲವೆ. ಇವಾಗ ಎಷ್ಟೋ ಜನ ಬಡವರು ತೊಂದರೆನಲ್ಲಿದ್ದಾರೆ, ಅವ್ರಿಗೆಲ್ಲ ಸಹಾಯ ಮಾಡೋಕೆ ಅವ್ರಿಗೆ ಮನ್ಸು ಬರಲ್ಲ. ಬಟ್ ಮೋದಿಜಿ ಅಂಥದ್ದೇನು 800 ಕೋಟಿ 1000 ಕೋಟಿಯನ್ನು ಶೇಖರಣೆ ಮಾಡಿ ಇಟ್ಕೊಂಡಿಲ್ವಲ್ಲ ಬ್ಯಾಂಕಲ್ಲಿ. ಅವರು ಒಂದು ಚಿಕ್ಕ ಮನೆ ಫ್ಲೈಟಲ್ಲೇ ಮಲ್ಕೊಂತಾರಂತೆ. ಹೋದ್ರೆ ಫ್ಲೈಟಲ್ಲೇ ಏನಾದರೂ ಜರ್ನಿ ಮಾಡ್ಬೇಕಂದ್ರೂ, ಯಾವ ಬೇರೆ ಔಟ್ ಆಫ್ ಕಂಟ್ರಿಗೆ ಹೋದ್ರೇನು ಫ್ಲೈಟಲ್ಲೇ ಮಲಗ್ತಾರಂತೆ, ಬೇರೆ ಹೋಟೆಲ್ಗಳಿಗೆ. ಆದರೆ ಇವರ ಕಾಂಗ್ರೆಸ್ ಸರ್ಕಾರದವ್ರು ಆ ರೀತಿ ಅಲ್ಲ. ಹೈ ಕ್ವಾಲಿಟಿ ಹೋಟೆಲ್ಗಳೇ ತಗೊಂಡು ಅಲ್ಲೇ ಮಿನಿಮಮ್ ಅಂದರೆ 1 ಲ್ಯಾಕ್ ಆಗೋ ಥರ ಚಾರ್ಜ್ ಪರ್ ಡೇ, ಆ ಥರ ಹೋಟೆಲ್ಗಳು ತಗೊಂಡು. ಮನಮೋಹನ್ ಸಿಂಗ್ ಇರಬೇಕಾದ್ರೆ ಏನು ಡೆವಲಪ್ಮೆಂಟ್ ಇಲ್ಲ. ನಮ್ಮ ಮೋದಿಜಿ ಬರೋದ್ರಿಂದ ನಮ್ಮ ದೇಶ ಉದ್ಧಾರ ಆಗುತ್ತೆ, ಡೆವಲಪ್ಮೆಂಟ್ ಏರಿಯಾಗೆ ಬರುತ್ತೆ. ರಾಹುಲ್ ಗಾಂಧಿ. ಯಾಕೆ ಸರ್? ಒಂದ್ಸಲಿ ಅವ್ರು ಆಗ್ಬೇಕು. ಚಿಕ್ಕ ವಯಸ್ಸಲ್ಲ. ಇರ್ಲಿ ಬಿಡಿ, ಏನು ಅಂದ್ರೆ ಅವ್ರ ತಂದೆ ಎಲ್ಲ ಹೆಂಗಿದಾರ, ಅವ್ರ ತಾಯಿ ಎಲ್ಲ ಹೆಂಗಿದಾರ, ಇವ್ರು ಆಗ್ಬೇಕು ಒಂದ್ಸಲಿ. ಅವ್ರ ರಾಜಕೀಯದಲ್ಲಿ ಅನುಭವ ಬೇಕಲ್ಲ. ಯಾಕ ಅವ್ರೆಲ್ಲ ಅವ್ರ ತಾಯಿ ಎಲ್ಲ ಇಲ್ಲ, ಅದು ವಂಶ ರಾಜಕೀಯ. ಅವ್ರ ಅಜ್ಜಿ ಇದಾರ, ಅಜ್ಜಿ ಎಲ್ಲ ಇದಾರ. ವಂಶ ರಾಜಕೀಯ ಆಗಲ್ಲ. ಇದ್ರೇನು ಅವ್ರು ಆಗ್ಬೇಕು. ಏನ್ ಮೋದಿ ಏನು ಆಗಿಲ್ಲ. ಈ ಸಲ ಅಷ್ಟೇ ಕಾಂಗ್ರೆಸ್ ಬಂದ್ರೆ ಏನ್ ಮಾಡುದು, ಏನ್ ಬಸ್ ಫ್ರೀ, ಅದು ಎಲೆಕ್ಟ್ರಿಕ್ ಬಿಲ್ ಫ್ರೀ ಮಾಡುದು, ಏನು ಇಲ್ಲ ಪ್ರಯೋಜನ. ಒಂದು ಎಲ್ಲ ಲೇಡೀಸ್ಗಳು ಊರುಗಳು ಹೋಗ್ಬಿಡ್ತಾರೆ. ಮನೇಲಿ ಇವ್ರು ಏನು ಮಾಡೋದು, ಏನು ಮಾಡೋದು, ಹೋಟ್ಲಲ್ಲಿ ತಿನ್ಕೊಂಡು ಮಾಡಬೇಕು. ಕೆಲಸಗಳು ಬೇರೆ ಇಲ್ಲ, ಬಿಸ್ನೆಸ್ಸೇ ಇಲ್ಲ ಕೆಲಸಗಳು.